ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾವು ತಿರುಪತಿಗೆ ಹೋದಾಗ ಕಂಟಿನ್ಯೂ ವಿಡಿಯೋ ಇದು. ಫುಲ್ಲು ಮಳೆ ಇತ್ತಪ್ಪ. ಆ ದಿನ ಅಂತೂ ಫುಲ್ ಮಳೆ ಆಯಿತು. ಅದು ಮಳೆಯಿಂದ ಫುಲ್ಲು ಚಳಿ ಅನ್ನಿಸ್ತಾ ಇತ್ತು. ಸೊ ಬೆಳಗ್ಗೆನೇ ನಾವು 4 ಗಂಟೆಗೆಲ್ಲ ಎದ್ದು, ಯಾಕಂದರೆ ನಮ್ಮದು 5:30ಗೆ ಚೆಕ್ಔಟ್ ಆಗೋದಿತ್ತು. ಅದು ಒಂದಿತ್ತು. ಆಮೇಲೆ ನಾವು ಅಲ್ಲಿ ಮೇಲೆ ಗುಡ್ಡಕ್ಕೆ ಹೋಗ್ಬೇಕಿತ್ತು. ನಾವು ಕೆಳಗಡೆ ಇದು ಕೆಳಗಡೆ, ನಾವು ಗುಡ್ಡದ ಕೆಳಗಡೆ ತಿರುಪತಿ ಅಲ್ಲಿ ತಿರುಮಲಕ್ಕೆ ಹೋಗ್ಬೇಕಲ್ಲ. ಸೊ ಅಲ್ಲಿ ನೋಡ್ರಿ, ಎಲ್ಲರೂ ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ, ಮಕ್ಕಳು, ಮನೆಯವರು, ಮಗ ಎಲ್ಲರೂ ರೆಡಿಯಾಗಿದ್ದಾರೆ. ಸೊ ಹೋಗ್ಬೇಕಾದ್ರೆ ನಾನು ಜಸ್ಟ್ ಒಂದು ಸ್ವಲ್ಪ ಲಗೇಜೆಲ್ಲ ಇಟ್ಕೊಂಡು ರೆಡಿಯಾಗಿದ್ವಲ್ಲ, ಹಂಗೆ ಸ್ವಲ್ಪ ಟೀ ಕುಡಿಯಮ್ಮ ಅಂಥೇಳಿ. ಯಾಕಂದರೆ ಬಿಸಿ ಬಿಸಿ ಟೀ ಚಳಿಗೆ ನೋಡ್ರಿ ಇನ್ನೂ ಹನಿ ಉದುರ್ತಾನೆ ಇತ್ತು. ಸೊ ಇದರಿಂದ ಏನು ಅನ್ನಿಸ್ತಾಯಿತ್ತು ಅಂದರೆ ಫುಲ್ಲು ಚಳಿ ಅನ್ನಿಸ್ತಾಯಿತ್ತು. ಸೊ ಸದ್ಯಕ್ಕೆ ಎಲ್ಲರೂ ಈಗ ಹೋಗೋರೆಲ್ಲ ರೆಡಿಯಾಗಿ ಹೋಗ್ತಾಯಿದ್ರು. ಬಸ್ಸಿಗೆ ಹೋಗೋರು ಅಲ್ಲಿಂದ ಒಂದು 20 ಕಿಲೋಮೀಟರ್ಸ್ ಆಗೋದ್ರಿಂದ ನಮ್ಗೆ ಸ್ವಲ್ಪ ಜರ್ನಿ ಆಗುತ್ತೆ ಅಲ್ಲಿಂದ. ಆಮೇಲೆ ಗುಡ್ಡ ಸುತ್ಕೊಂಡು ಹೋಗೋದ್ರಿಂದ ಜರ್ನಿನೂ ಸೂಪರಾಗಿತ್ತು. ಹಂಗಾಗಿ ನಾನು ಜಾಸ್ತಿ ಅದರದ್ದು ಒಂದು ಇದನ್ನು ತೊಗೊಂಡಿನಿ. ಸೊ ಇಲ್ಲಿ ಈ ಕೆಳಗಡೆಯಿಂದ ನಮ್ಮದೇನು ಹೋಟೆಲಿಂದ ನಾವು ಜಸ್ಟ್ ಮೂವ್ ಆಗಿ ಹೋಗ್ತಾಯಿದ್ದೀವಿ. ಇಲ್ಲಿ ಹೋಗಬೇಕಾದ್ರೆ ನಿಮಗೆ ಸಾಕಷ್ಟು ದೇವಸ್ಥಾನಗಳು, ನಾವೆಲ್ಲ ನಿನ್ನೆ ಹೋಗಿ ಬಂದಿದ್ವಲ್ಲ, ವಿಸಿಟ್ ಮಾಡಿದ್ದು. ಸೊ ಅದೆಲ್ಲ ಇಲ್ಲಿಂದನೇ ಒಂದೊಂದಾಗಿ ಕಾಣಿಸ್ತಾ ಇತ್ತು, ಹಾಗಿತ್ತು. ಆಮೇಲೆ ಸ್ವಲ್ಪ ಅವಾಗಷ್ಟೇ ಬೆಳಕು ಇನ್ನೂ ಕಣ್ಣು ಬಿಡ್ತಾ ಇತ್ತು. ಸೂರ್ಯ ಕಣ್ಣು ಬಿಡ್ತಾ ಇದ್ನ ಅಲ್ಲಿ ನೋಡ್ಬೋದು ನೀವು. ಇದು ಹೋಗುವಂಥ ವೇ ನಮ್ಮದು. ಸೊ ಮಾರ್ನಿಂಗ್ ಜರ್ನಿ ಮಾಡೋದಾಗಲಿ, ಮಾರ್ನಿಂಗ್ ಎದ್ದು ನಾವು ಕೆಲಸ ಮಾಡೋದಾಗಲಿ ಎಷ್ಟು ಎನರ್ಜಿ ಇರ್ತದಂದರೆ, ಸೊ ಇದು ಒಂದು ಸಾಕ್ಷಿ. ಯಾಕೆಂದರೆ ಏನೇ ಆಗಲಿ ರಾತ್ರಿ ಎಷ್ಟೇ ಟಯರ್ಡ್ ಆಗಿದ್ರು ಮಾರ್ನಿಂಗ್ ಎದ್ದ ತಕ್ಷಣ ಆ ಫ್ರೆಶ್ನೆಸ್ಸೇ ಬೇರೆ. ಅದರಲ್ಲೂ ಈ ಚಳಿ, ಈ ಮಳೆ, ಈ ಗುಡ್ಡ, ಗಿಡ, ಗಾಳಿ ಇದೆಲ್ಲ ಸೇರ್ಕೊಂಡಂತೂ ಇನ್ನೂ ಸೂಪರಾಗಿತ್ತು ನಮ್ಮ ಜರ್ನಿ. ಯಾವುದೇ ಸಮಸ್ಯೆ ಆಗಲಾರ್ದಂಗೆ ನೀಟಾಗಿ ನಿಧಾನಾಗಿ ಹೋಗಿ ಬಂದ್ವಿ ಅನ್ನೋಂಗಿತ್ತು. ಯಾಕಂದರೆ ಫಸ್ಟ್ ಟೈಮ್ ನಾವು ಹೋಗಿದ್ದು. ನಮ್ಮ 17 ವರ್ಷ ಮದುವೆ ಆದಮೇಲೆ ನಾವು ಇದೇ ಫಸ್ಟ್ ಟೈಮ್ ಹೋಗಿದ್ದು. ಸೊ ಸ್ವಲ್ಪ ಹಾಗೆ ಬೆಳಕಾಗ್ತಾ ನೋಡ್ರಿ, ಫುಲ್ ಬೆಳಕಾಯಿತು. ಇನ್ನೇನು ಗುಡ್ಡದ ಹತ್ರ ನಾವು ಮೇಲೆ ಹೋಗ್ತಾಯಿದ್ವಿ ಇನ್ನೇನು. ಸೊ ಇಲ್ಲಿ ನೋಡ್ರಿ ಎಲ್ಲ ಎಂಟ್ರೆನ್ಸ್. ಆದರೆ ಅಲ್ಲಿ ಹೋಗ್ಬೇಕಾದ್ರೆ ಮತ್ತೆ ಫುಲ್ಲು ನಮ್ಮ ಏನಂತಾರೆ, ಎಲ್ಲ ಬ್ಯಾಗು ಎಲ್ಲನೂ ಅಲ್ಲಿ ನಾವು ಸೇಮಿ ಮೆಟ್ರೋಲ್ಲಿ ಹೋಗ್ಬೇಕಾದ್ರೆ ಹೆಂಗೆಲ್ಲ ಚೆಕ್ ಮಾಡ್ತಾರಲ್ಲ ಹಂಗೆಲ್ಲ ಚೆಕ್ ಮಾಡ್ತಾರೆ. ಸೊ ಅದೊಂದಕ್ಕೆ ಇಳಿದು ಎಲ್ಲ ಸಾಮಾನು ತೆಗೆದು ಮತ್ತೊಂದು ಸತಿ ಎಲ್ಲ ಹಾಕ್ಕೊಂಡು ಮತ್ತೆ ಇಟ್ಕೊಂಡು ಮತ್ತೆ ಹೋಗ್ಬೇಕಂದ್ರೆ ಸ್ವಲ್ಪ ಕಿರಿಕಿರಿ ಅನ್ನಿಸ್ತು ಬೆಳಗ್ಗೆ ಮಳೆಯಲ್ಲಿ. ಸೊ ಅದಾದ್ಮೇಲೆ ಜರ್ನಿ ಫುಲ್ ಚೆನ್ನಾಗಿತ್ತು. ಪೂರ್ತಿ ನಾನಲ್ಲಿ ಮೇಲೆ ಇದೆಲ್ಲ ಇಲ್ಲೇ ಜಸ್ಟ್ ಇಳಿದ್ಬಿಟ್ಟು ನಾವು ಇಲ್ಲಿ ಎಲ್ಲ ಇದನ್ನು ಮಾಡ್ಕೊಂಡ್ವಿ. ಈ ಥರ ಬಸ್ಗಳು ಅವೈಲೇಬಲ್ ಇದ್ದಾವೆ. ನೀವು ಬಸ್ಸಲ್ಲಿ ಕೂಡ ನೀವು ಹೋಗಿ ಬರ್ಬೋದು. ಕೆಳಗಡೆಯಿಂದ ಮೇಲಿಂದ ಕೆಳಗಡೆ ಹೋಗಲಿಕ್ಕೆ ಬಸ್ ಇದೆ. 2 ರೂಟ್ ಇದೆ. ಹೆಂಗಿದ್ರು ಸ್ವಲ್ಪ ಬಸ್ ಇದೆ. ಬಸ್ಸಲ್ಲಿ ಹೋಗೋರಿಗೂ ಕೂಡ ಅದೇ ರೀತಿ ಚೆಕ್ ಮಾಡ್ತಾರೆ. ಸೊ ಇದು ಇಲ್ಲಿ ಚೆಕ್ ಮಾಡೋ ಇರೋವಂಥ ಲೈನ್ಸ್ ಇದು. ಆ ಕಡೆ ಒಂದು ಈ ಕಡೆ ಒಂದು ಎಲ್ಲನೂ. ಸೊ ಇಲ್ಲೆಲ್ಲರೂ ಸ್ಟಾಪ್ ಆಗಿಬಿಟ್ಟು ಲೈನ್ ಹಚ್ಚಿ ನಿಂತ್ಕೊಂಡು ಇಲ್ಲಿ ನೋಡ್ರಿ, ಆ ಗುಡ್ಡದ ಮೇಲೆ ಅಲ್ಲಿ ಬೆಳಕು ಕಾಣ್ತಾಯಿದ್ದಲ್ಲ, ಅಲ್ಲಿ ಹೋಗ್ಬೇಕು ನಾವು. ಸೊ ಅಷ್ಟು ಹೋಗೋಷ್ಟಿಗೆ ಅಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ಲಿಕ್ಕತ್ತದ ಅದು, ಆ ದೇವಸ್ಥಾನದ್ದು ಒಂದು ಇದು. ಅಲ್ಲಿ ಹೋಗಬೇಕಲ್ಲ ನಾವು. ಆವಾಗ ಹೋಗಿದ್ದ ಮುಂಚೆ ಇದಿಷ್ಟೇ ನಮ್ಗೆ ಸ್ವಲ್ಪ ಕಿರಿಕಿರಿ ಅನಿಸಿದ್ದು. ಯಾಕಂದರೆ ಮಳೆ ಬೇರೆ ಬರ್ತಿತ್ತಲ್ಲ, ಎಲ್ಲ ಸಾಮಾನು ತೆಗೆಯೋದು ಇಟ್ಕೊಳ್ಳೋದು ಎಲ್ಲ. ಬಟ್ ಆವಾಗ ನಾನು ಅಷ್ಟು ಚೆನ್ನಾಗಿ ರೆಡಿಯಾಗಿದ್ನಲ್ಲ, ಅಲ್ಲಿ ಪೊಲೀಸರೆಲ್ಲ ಕೇಳ್ತಿದ್ರು. ಲೇಡಿ ಪೊಲೀಸ್ ಇಲ್ಲೊಬ್ಳು ನಮ್ಗೆ ಚೆಕ್ ಮಾಡಬೇಕಾದ್ರೆ ಲೇಡೀಸೇ ಇರ್ತಾರಲ್ಲ. ಸೊ ಅವನು ನಿಮ್ಮ ಸೀರೆ ಚೆನ್ನಾಗಿದೆ ಅಂದರೆ ಸಾರಿ ಬಾಗುಂದಿ ಅಂತ ಹೇಳ್ತಾ ಇರ್ಲಿಕ್ಕೆ ಅದೊಂದು ಇಷ್ಟು ಚೆನ್ನಾಗಿ ಅನಿಸ್ತು. ನಡಿ ಮತ್ತೆ ಇಷ್ಟೆಲ್ಲ ಬೇಸರದಲ್ಲೂ ಕೂಡ ಮತ್ತೆ ಮೂವ್ ಆದ್ವಿ. ಯಾಕಂದರೆ ಒಂದು ಪಾಸಿಟಿವ್ ಮಾತು 10 ಎನರ್ಜಿಗೆ ಸಮ. ಅದಕ್ಕೆ ಯಾವಾಗೂ ಏನಂತ ಎಂಕರೇಜ್ ಮಾಡಬೇಕು ಅಂತ ಹೇಳ್ತಾರಲ್ಲ. ಸೊ ಇದೇ ಒಂದು ಕಾರಣಕ್ಕೆ ಅನಿಸುತ್ತೆ. ಸೊ ಅದರಿಂದ ನೋಡ್ರಿ, ಮಳೆಯನ್ನೇ ಫುಲ್ಲು ನಮ್ಮ ಜರ್ನಿ ಇತ್ತು.
ನೋಡಿರಿ ಅದು ಮಂಜು ಒಂದು ಮಳೆಗೆ ಆ ವಾತಾವರಣಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂದರೆ ಹೊರಗಡೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆಮೇಲೆ ಇದು ಊರು ನೋಡ್ಕೊತಾ ಹೋದರೆ ಎಷ್ಟು ಇದೆ ಅಂದರೆ ನಾವು ರಾತ್ರಿ ನೈಟ್ ಬಂದ್ವಲ್ಲ ಅಲ್ಲಿಂದ, ಅಂದರೆ 6-7 ಗಂಟೆಯಿಂದ ನಾವು ಹೊರಗೆ ಬಂದ್ವಿ. ಹೊರಗೆ ಬಂದಾಗ ಅಲ್ಲಿ ನೋಡಿದ್ವಲ್ಲ ಆವಾಗ ಅಂದರೆ ಪೂರ್ತಿ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದಾಗ ಸಾಯಂಕಾಲ ಫುಲ್ ಲೈಟಿಂಗ್ಸ್ ಎಲ್ಲ ಇದ್ದಾಗ ಆ ಊರು ಒಂದೆಷ್ಟಿದೆ ಅನ್ನೋದನ್ನು ಅಲ್ಲಿ ನಾವು ಲೆಕ್ಕ ಹಾಕ್ತಿದ್ವಿ. ಸೊ ಆ ಕಡೆ ಈ ಕಡೆ ಚೆನ್ನಾಗಿ ಬೆಳೆದಿದೆ, ಸುತ್ತಮುತ್ತ ಚೆನ್ನಾಗಿ ಬೆಳೆದಿದೆ. ಯಾಕಂದರೆ ಪೂರಾ ಒಂದು ವಿಖ್ಯಾತಿಯನ್ನು ಪಡೆದಿದ್ದು. ಇದು ಸ್ಟೋರಿ ಬಗ್ಗೆ ಹೇಳ್ತಾ ಹೋದರೆ, ಸ್ಟೋರಿ ಕೇಳ್ತಾ ಹೋದರೆ ನಿಮಗೆ ಇಲ್ಲಿ ಎಲ್ಲೆಲ್ಲಿ ಹೋಗಬೇಕು, ಪಾಪ ವಿನಾಶಿನಿ ಹೆಂಗೆ ಹುಟ್ಟಿತು, ತಿರುಮಲ ದೇವ್ರು ಇಲ್ಲಿ ಯಾಕೆ ಬಂದ, ಮುಡಿ ಯಾಕೆ ಕೊಡ್ತಾರೆ, ಸೊ ಎಲ್ಲನೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ನೀವು ಅದೊಂದು ಟೈಮ್ ಕೇಳ್ಕೊರಿ. ನಿಮಗೆಲ್ಲ ಈ ಯೂಟ್ಯೂಬ್ನಲ್ಲಂತೂ ಇದೆ ಅದ್ರದ್ದು ಒಂದು ಕತೆ. ಆಮೇಲೆ ಪದ್ಮಾವತಿ ಯಾಕೆ ಕೆಳಗಡೆ ಇದ್ದಾಳೆ, ಬಾಲಾಜಿ ತಿರುಪತಿ ವೆಂಕಟೇಶ್ವರ ಯಾಕೆ ಮೇಲಿದ್ದಾನೆ, ಸೊ ಒಳ್ಳೆ ಅರ್ಥ ಇದೆ. ಆಮೇಲೆ ಲಕ್ಷ್ಮಿ ಕೊಲ್ಲಾಪುರದಲ್ಲಿ ಯಾಕಿದ್ದಾಳೆ ಅನ್ನೋದೊಂದು ಒಳ್ಳೆಯ ಅರ್ಥ ಇದೆ. ನೀವು ಒಂದು ಸತಿ ಆ ಸ್ಟೋರಿಯನ್ನು ಸಂಪೂರ್ಣವಾಗಿ ಕೇಳಿರಿ. ಕೇಳಿದ್ಮೇಲೆ ಇಲ್ಲಿ ಹೋಗಿದ್ದಕ್ಕೆ ಒಂದು ಇದು ಕಳೆ ಬರುತ್ತೆ, ಒಂದು ಅರ್ಥ ಬರುತ್ತೆ. ನೀವು ಇಲ್ಲಿ ಹೋಗಿದ್ದಕ್ಕೂ ನಿಮಗೆಲ್ಲದ್ರ ಬಗ್ಗೆನೂ ತಿಳ್ಕೊಂಡು ಸೊ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಇದು ಈ ದೇವಸ್ಥಾನದ ಇನ್ನೇನು ಹತ್ತಿರ ಬಂದ್ವಿ ನಾವು. ಹತ್ತಿರ ಬಂದಮೇಲೆ ನಮಗೆ ಒಂದು ಪ್ರಾಬ್ಲಮ್ ಏನಾಗಿತ್ತು ಅಂದರೆ, ಇಲ್ಲಿ ಇದು ಗುಡ್ಡದ ಮೇಲೆ ಬರ್ತೀವಿ. ಇನ್ನು ಇಲ್ಲಿಂದ ನಾವು ಮತ್ತೆ ತಿರುಪತಿ ಟೆಂಪಲ್ ಹತ್ರ ಹೋಗ್ಬೇಕಂದ್ರೆ ನಮ್ಮ ವೆಹಿಕಲಲ್ಲಿ ನಾವು ಹೋಗಲಿಲ್ಲ, ಯಾಕೋ ಗೊತ್ತಿಲ್ಲಪ್ಪ. ನಮಗೆ ಏನು ಮಾಡಿದ್ರು ಅಂದರೆ ಇಲ್ಲಿ ಬಿಟ್ಟು ನಾವು ಅಲ್ಲೇ ಒಂದು ಸ್ವಲ್ಪ ಟಿಫನ್ ಎಲ್ಲ ಮಾಡ್ಕೊಂಡ್ವಿ ಇಲ್ಲಿ. ಸೊ ಟಿಫನ್ ಎಲ್ಲ ಮಾಡ್ಕೊಂಡು ಇಲ್ಲಿ ರೂಮ್ ಎಲ್ಲ ಕೊಡ್ತಾರಲ್ಲ ಆ ಸೈಡಿದು. ಸೊ ಅಲ್ಲಿಂದ ನಾವು ಮತ್ತೆ ಇಲ್ಲಿಂದ 2 ಕಿಲೋಮೀಟ್ರ್ ಹೋಗಬೇಕು ಅಲ್ಲಿ. ಸೊ ಅಲ್ಲಿ ಹೋಗೋರಿಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ. ಅವ್ರ ಸ್ವಂತ ವೆಹಿಕಲ್ಸು ಅವೆಲ್ಲ ಇಟ್ಕೊಂಡಿರ್ತಾರೆ. ನಾವು ಒಂದು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ಸೊ ಇಲ್ಲಿಂದ ನಾವು ಫಸ್ಟ್ ನಡ್ಕೊಂಡು ಹೋಗೋಣ ನೋಡೋಣ ಎಷ್ಟಿದೆ ಅಂತ ಅಂದ್ವಿ. ಎಲ್ಲರೂ ಅಂದರು ನಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ, ನೀವು ಹೋಗಬೇಡ್ರಿ ಹಾಗೆ ಅಂತ. ಸೊ ಕೇಳ್ತಾಯಿದ್ವಿ ನಾವಲ್ಲಿ. ಅವ್ರು ಹೇಳ್ತಾಯಿದ್ರು ಅಲ್ಲೆಲ್ಲ ಹಿಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ದಾರಿ ಉದ್ದಕ್ಕೂ ಈ ಥರ ಶಾಪ್ಸು, ತಿಂಡಿಗೆ, ಊಟಕ್ಕೆ ವ್ಯವಸ್ಥೆ ಇದ್ದಾವೆ. ಆಲ್ಮೋಸ್ಟ್ ಎಲ್ಲ ವ್ಯವಸ್ಥೆ ಇದ್ದಾವೆ ಅಲ್ಲೆಲ್ಲ. ನೀವು ಶಾಪಿಂಗು ಮಾಡ್ಬೋದು, ನೋಡ್ಬೋದು ಈ ಥರ. ಇಲ್ಲಿಂದನೇ ಸ್ಟ್ರೇಟ್ ಹಿಂಗೆ ಕಾಲ್ದಾರಿ ಇದು ನಡ್ಕೊಂಡು ಹೋದರೆ ಸೊ ಅಲ್ಲಿ ಈ ಥರದ್ದೆಲ್ಲ ಸಾಮಾನುಗಳು ಶಾಪಿಂಗ್ ಮಾಡಬೇಕಾದ್ರೆ ಬಹುಶಃ ಇಲ್ಲೇ ಜಾಸ್ತಿ ಇದೆ. ಅಲ್ಲಿ ಆ ಗುಡಿ ಹತ್ರ ಅಷ್ಟು ಜಾಸ್ತಿ ಇಲ್ಲ. ಗುಡಿಯಿಂದ ಬರಬೇಕಾದ್ರೆ ಇಲ್ಲಿ ಜಾಸ್ತಿ ಇದೆ. ನಾವಿಲ್ಲೆಲ್ಲ ಜಾಸ್ತಿ ಅವಾಗ ಗೊತ್ತಾಗಿಲ್ಲ ನಮಗೆ, ನಾವಲ್ಲಿ ನೋಡಲಿಲ್ಲ. ನಾವು ಅಲ್ಲಿಂದ ಮತ್ತೆ ತಿರ್ಗಿ ವಾಪಸ್ ಬಂದು ಮತ್ತೆ ಒಂದು ಗಾಡಿ ತೊಗೊಂಡು ಹೋದ್ರೆ ಆಯ್ತು ಅಂಥೇಳಿ ಗಾಡಿ ತೊಗೊಂಡು 50 ರೂಪೀಸ್ ಒಬ್ರಿಗೆ ಚಾರ್ಜ್ ಮಾಡಿದ್ರು. ಅಲ್ಲಿ ಹೋದ್ವಿ. ಅಲ್ಲಿ ಹೋದ್ಮೇಲೆ ಅಲ್ಲಿ ಗಾಡಿ ಹತ್ತಬೇಕಾದ್ರೇ ನಿಮಗೆ ಇದೊಂದು ಸೀನ್ರಿ ಸಿಗುತ್ತೆ ಅಲ್ಲಿ. ನಿಮ್ಗೆ ಅಲ್ಲಿ ಫೋಟೋಶೂಟ್ ಎಲ್ಲ ಮಾಡ್ಕೊಳ್ಳಿಕ್ಕೆ ಬಹುಶಃ ಎಲ್ಲ ಹೋದವರೆಲ್ಲ ಇಲ್ಲಿ ಒಂದು ಫೋಟೋ ತೊಗೊಳ್ತಾರೆ. ಸೊ ಇಲ್ಲಿ ನಾವು ಎಲ್ಲ ಫ್ಯಾಮ್ಲೀಸ್ ಎಲ್ಲ ಸೇರಿ ಒಂದು ಫೋಟೋ ತೊಗೊಂಡ್ವಿ. ಚಳ ಇತ್ತಲ್ಲ, ಶಾಲೆಲ್ಲ ನಾನು ನನ್ನ ಮಗಳು ಸ್ವಲ್ಪ ಹಚ್ಕೊಂಡೇ ಇದ್ವಿ. ಆಮೇಲೆ ಸ್ವಲ್ಪ ಭಯನೂ ಇತ್ತು, ಕಳ್ಳರ ಕಾಟಪ್ಪ ಅನ್ನೋ ಒಂದು ಭಯನೂ ಇತ್ತು ನನಗೆ. ಸೊ ನಾನೊಂದು ಈ ಥರ ಅಂದರೆ ಆಗಿದೆ ಅಂತಲ್ಲ, ಆಗುತ್ತೆ ಅನ್ನೋ ಒಂದು ಇದರಲ್ಲಿ ಎಚ್ಚರಿಕೆಯಲ್ಲಿ ನಾವಿದ್ವಿ. ಸೊ ಇಲ್ಲಿಂದನೇ ನಾವು ವೆಹಿಕಲ್ ಮಾಡ್ಕೊಂಡು ಹೋಗಬೇಕು. ವೆಹಿಕಲ್ ಮಾಡ್ಕೊಂಡು ಹೋದರೆ ಅದು 50 ರೂಪೀಸ್ ಚಾರ್ಜ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ ಅಷ್ಟು. ಸೊ ಇಲ್ಲೆಲ್ಲ ಆದಮೇಲೆ ನಾವೆಲ್ಲ ಹೋದ್ಮೇಲೆ ಅಲ್ಲಿ ಅದು ದೇವಸ್ಥಾನ ನೋಡ್ರಿ. ಆ ದೇವಸ್ಥಾನದಲ್ಲಿ ಹೋಗಿ ನಾವು ಬೆಳಗ್ಗೆ 8 ಗಂಟೆಗೆ 8:15 ಲೈನಿಂಗ್ ನಿಂತಿದ್ವಿ. ನಮ್ದು 2 ಗಂಟೆಗೆ ದರ್ಶನ ಆಯಿತು. ದರ್ಶನ ಆದಮೇಲೆ ನಾವು ಅಲ್ಲಿಂದ ಹೊರಗೆ ಬಂದಮೇಲೆ ತಿರ್ಗಾ ನಾನು ಈ ಗುಡಿದು ಎಲ್ಲ ಮತ್ತೆ ಇಲ್ಲೆಲ್ಲ ಫೋಟೋ ತೆಗೆಸ್ಕೊಂಡ್ವಿ. ಯಾಕಂದರೆ ಅಲ್ಲಿ ಒಂದು ಟೈಮ್ ಲೈನಿಗೆ ನಿಂತ್ವಿ ಅಂತಂದರೆ ನಮ್ಮದೆಲ್ಲ ಮೊಬೈಲ್ಸು, ಫೋನು ನಮ್ಮದೆಲ್ಲ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರಲ್ಲ. ಹಾಗಾಗಿ ನಮ್ಗೆ ಅಲ್ಲೆಲ್ಲೂ ವೀಡಿಯೋ ಫೋಟೋಸಿಗೆ ಅವಕಾಶ ಇರೋಲ್ಲ ಲೈನಲ್ಲೆಲ್ಲ ನಿಂತಾಗ. ಬಟ್ ಚೆನ್ನಾಗಿತ್ತು. ಲೈನಲ್ಲೂ ಕೂಡ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಭಯಂಕರ ರಶ್ ಇತ್ತು. ಯಾಕಂದರೆ ಶ್ರಾವಣ ಮಾಸದಲ್ಲಿ ನಾವು ಹೋಗಿದ್ದಲ್ಲ, ಹಾಗಾಗಿ ನಿಮಗೆ ಇದು ವೀಡಿಯೋ ಲೇಟ್ ಮಾಡಿ ಬರಲಿಕ್ಕೆ. ಬಟ್ ಶ್ರಾವಣ ಮಾಸದಲ್ಲಿ ಹೋಗಿದ್ದರಿಂದ ನಮಗೇನಾಯ್ತು ಅಂದರೆ ಫುಲ್ಲು ರಶ್ಶು, ಜನ. ಆಮೇಲೆ ಪ್ರಸಾದದ ಹತ್ರನೂ ಅಷ್ಟು ಜನ ಇತ್ತು. ಸೊ ಆಮೇಲೆ ಇಲ್ಲೊಂದು ಮೆರವಣಿಗೆ ಹೊಂಟಿತ್ತು, ಅದಿಷ್ಟು ನೋಡ್ಕೊಂಡು ನಾವು ಬಂದ್ವಿ. ಅಲ್ಲೇ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಮತ್ತೆ ನಾವು ಸಾಯಂಕಾಲ ಅಲ್ಲಿಂದ ಬಿಟ್ವಿ. ಆಮೇಲೆ ಇನ್ನೊಂದೇನೆಂದರೆ ಸುಖಕರ ಪ್ರಯಾಣವಾಗಿತ್ತು. ಇದು ನಮ್ಮ ಒಂದು ತಿರುಪತಿಯ ಒಂದು ಪ್ರವಾಸದ ವಿಡಿಯೋ. ಚೆನ್ನಾಗಿತ್ತು. ಹೋಗಿದ್ದಕ್ಕೂ ನಮಗೆ ದರ್ಶನ ಆಯಿತು. ಲೇಟ್ ಆದರೂ ಪರವಾಗಿಲ್ಲ ಅಂಥೇಳಿ ದರ್ಶನ ಆಯಿತು. ಯಾಕಂದರೆ ನಾವು ಹಿಂದಿನ ದಿನವೇ ಟಿಕೆಟ್ ತೊಗೊಂಡು ಹೋಗಿದ್ವಿ. ನೀವು ಹೋಗಬೇಕಾದ್ರೆ ವಿಚಾರಿಸ್ಕೊಂಡು ಹೋಗ್ರಿ. ಈಗೆಲ್ಲ ದರ್ಶನ ಏನೋ 1 ತಿಂಗಳು ಇಲ್ಲ ಅಂತೆ ದರ್ಶನ. ಸೊ ನೀವೇನಾದ್ರು ಹೋಗಂಗಿದ್ರೆ ಕೇಳ್ಕೊಂಡು ಹೋಗ್ರಿ. ಸ್ಟೇ ಎಲ್ಲಿ ಮಾಡಬೇಕು, ಎಲ್ಲಿಲ್ಲ, ಟಿಕೆಟ್ ಎಲ್ಲಿ ಸಿಗುತ್ತೆ, ಎಲ್ಲಿ ತೊಗೋಬೇಕು. ಯಾಕಂದರೆ ನಾವು ಆನ್ಲೈನ್ ಬುಕ್ ಮಾಡಿರಲಿಲ್ಲ, ನಾವು ಹೋಗಿದ್ದು ಮಾತ್ರ ಹಾಗೆ. ಬಟ್ ಅಲ್ಲಿ ಹೋದ್ಮೇಲೆ ನಾವು ಟಿಕೆಟ್ ತೊಗೊಂಡು ನಮ್ಮ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಸೊ ಓಕೆ ಫ್ರೆಂಡ್ಸ್, ಬಾಯ್.